ಲೋಕ ಕಲ್ಯಾಣಕ್ಕಾಗಿ 33 ದಿನಗಳ ಶಿವಯೋಗ ಸಮಾಧಿ ಯಶಸ್ವಿ ಪೂರ್ಣ. ವೇದ ಮಂತ್ರ ಘೋಷಗಳ ನಡುವೆ ಶಿವಯೋಗ ಸಮಾಧಿಯಿಂದ ಹೊರಬಂದ ರಾಜೋಟೇಶ್ವರ ಶಿವಾಚಾರ್ಯರು, ಸಾವಿರಾರು ಭಕ್ತರ ಜಯಘೋಷ. ಲೋಕ ಕಲ್ಯಾಣ, ವಿಶ್ವಶಾಂತಿ ಹಾಗೂ ಉತ್ತಮ ಮಳೆ ಬೆಳೆಗಾಗಿ ಗದಗ ತಾಲೂಕಿನ ಅಂತೂರು ಬೆಂತೂರು ಮಠದಲ್ಲಿ ರಾಜೋಟೇಶ್ವರ ಶಿವಾಚಾರ್ಯರು ಕೈಗೊಂಡಿದ್ದ 33 ದಿನಗಳ ಕಠಿಣ ಶಿವಯೋಗ ಸಮಾಧಿ ಭಾನುವಾರ ಯಶಸ್ವಿಯಾಗಿ ಪೂರ್ಣಗೊಂಡಿತು. ಸುಮಾರು 775 ಗಂಟೆಗಳ ಕಾಲ ನಿರಂತರ ತಪಸ್ಸು ನಡೆಸಿದ ಬಳಿಕ ಸ್ವಾಮೀಜಿಗಳು ವೇದ ಮಂತ್ರ ಘೋಷ, ಶಿವನಾಮ ಸ್ಮರಣೆ ಹಾಗೂ ಸಾವಿರಾರು ಭಕ್ತರ ಜಯಘೋಷಗಳ ನಡುವೆ ಸಮಾಧಿಯಿಂದ ಹೊರಬಂದರು. ಜೂನ್ 2ರಂದು ಆರಂಭವಾಗಿದ್ದ ಈ ಅಪರೂಪದ ಶಿವಯೋಗ ಸಮಾಧಿಯ ವೇಳೆ ಸ್ವಾಮೀಜಿಗಳು ಗರ್ಭಗುಡಿಯೊಳಗೆ ಶಿವಲಿಂಗದ ಸನ್ನಿಧಿಯಲ್ಲಿ ತಪಸ್ಸಿನಲ್ಲಿ ನಿರತರಾಗಿದ್ದರು. ಸಮಾಧಿ ಆರಂಭದ ಸಂದರ್ಭದಲ್ಲಿ ಗರ್ಭಗುಡಿಯ ಪ್ರವೇಶ ದ್ವಾರವನ್ನ ಇಟ್ಟಿಗೆ ಮತ್ತು ಸಿಮೆಂಟ್ನಿಂದ ಸಂಪೂರ್ಣವಾಗಿ ಮುಚ್ಚಲಾಗಿದ್ದು, ಈ ವ್ರತವು ಭಕ್ತರಲ್ಲಿ ಹಾಗೂ ಸಾರ್ವಜನಿಕರಲ್ಲಿ ಅಪಾರ ಕುತೂಹಲ ಮೂಡಿಸಿತ್ತು. ಭಾನುವಾರ ನಿಗದಿತ ಮುಹೂರ್ತದಲ್ಲಿ ವಿವಿಧ ಮಠಾಧೀಶರು, ವೇದ ಪಂಡಿತರು ಹಾಗೂ ಗಣ್ಯರ ಸಮ್ಮುಖದಲ್ಲಿ ವಿಶೇಷ ಪೂಜೆ, ಹೋಮ ಹವನ ಮತ್ತು ವೇದ ಮಂತ್ರ ಪಠಣ ನೆರವೇರಿತು. ಬಳಿಕ ಗರ್ಭಗುಡಿಯ ಬಾಗಿಲನ್ನು ತೆರವುಗೊಳಿಸಿ ಸಮಾಧಿಯಲ್ಲಿದ್ದ ರಾಜೋಟೇಶ್ವರ ಶಿವಾಚಾರ್ಯರನ್ನ ಭಕ್ತರು ಗೌರವಪೂರ್ವಕವಾಗಿ ಹೊರತಂದರು. ಸಮಾಧಿಯಲ್ಲಿದ್ದ ರಾಜೋಟೇಶ್ವರ ಶಿವಾಚಾರ್ಯರನ್ನ ಭಕ್ತರು ಗೌರವಪೂರ್ವಕವಾಗಿ ಹೊರಗೆ ಕರೆತಂದ್ರು. ಈ ವೇಳೆ ಹರ ಹರ ಮಹಾದೇವ, ಓಂ ನಮಃ ಶಿವಾಯ ಎಂಬ ಘೋಷಣೆಗಳು ಮಠದ ಆವರಣವನ್ನ ಮೊಳಗಿಸಿದ್ವು. ಸ್ವಾಮೀಜಿಗಳು ಹೊರಬರುತ್ತಿದ್ದಂತೆ ಸಾವಿರಾರು ಭಕ್ತರು ಭಾವುಕರಾಗಿ ಜಯಘೋಷ ಕೂಗಿ ಸ್ವಾಗತಿಸಿದ್ರು. ಅನೇಕ ಭಕ್ತರು ಕೈಮುಗಿದು ನಮಸ್ಕರಿಸಿ ಆಶೀರ್ವಾದ ಪಡೆದರೆ, ಹಲವರು ಈ ಅಪರೂಪದ ಕ್ಷಣವನ್ನ ತಮ್ಮ ಮೊಬೈಲ್ಗಳಲ್ಲಿ ಸೆರೆ ಹಿಡಿದ್ರು. ಮಠದ ಆವರಣ ಸಂಪೂರ್ಣ ಭಕ್ತಿ ಸಾಗರವಾಗಿ ಮಾರ್ಪಟ್ಟಿತ್ತು. ಸಮಾಧಿ ಅವಧಿಯುದ್ದಕ್ಕೂ ಗರ್ಭಗುಡಿ ಹೊರಭಾಗದಲ್ಲಿ ಭಕ್ತರು ಹಗಲು ರಾತ್ರಿ ಭಜನೆ, ಶಿವನಾಮ ಜಪ ಹಾಗೂ ದೇವರ ಸ್ಮರಣೆಯಲ್ಲಿ ತೊಡಗಿಸಿಕೊಂಡಿದ್ರು. ಯಾವುದೇ ಅಡೆತಡೆ ಇಲ್ಲದೆ 33 ದಿನಗಳ ಕಾಲ ಧಾರ್ಮಿಕ ಕಾರ್ಯಕ್ರಮಗಳು ನಿರಂತರವಾಗಿ ನಡೆದಿದ್ದು, ಸಾವಿರಾರು ಭಕ್ತರು ಪ್ರತಿದಿನ ಮಠಕ್ಕೆ ಆಗಮಿಸಿ ಪ್ರಾರ್ಥನೆ ಸಲ್ಲಿಸಿದ್ರು. ಈ ಅಪರೂಪದ ಶಿವಯೋಗ ಸಮಾಧಿ ಧಾರ್ಮಿಕ ವಲಯದಲ್ಲಿ ವಿಶೇಷ ಗಮನ ಸೆಳೆದಿದ್ದು, ಆಧ್ಯಾತ್ಮ ಮತ್ತು ಯೋಗ ಸಾಧನೆಯ ಕುರಿತು ವ್ಯಾಪಕ ಚರ್ಚೆಗೆ ಕಾರಣವಾಗಿದೆ. 33 ದಿನಗಳ ವ್ರತ ಯಶಸ್ವಿಯಾಗಿ ಪೂರ್ಣಗೊಂಡಿರುವುದು ಅಂತೂರು ಬೆಂತೂರು ಮಠದ ಇತಿಹಾಸದಲ್ಲಿ ಮಹತ್ವದ ಧಾರ್ಮಿಕ ಘಟನೆಯಾಗಿ ದಾಖಲೆಯಾಗಿದೆ. Om